ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನೇ ಜೀವದಾಯಕ ರೊಟ್ಟಿ. ನನ್ನ ಬಳಿ ಬರುವವನಿಗೆ ಹಸಿವೆ ಇರದು, ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ಎಂದಿಗೂ ದಾಹವಾಗದು. ಇಂದಿನ ವಾಚನದಲ್ಲಿ ಯೇಸು ಶರೀರಕ್ಕೆ ಬೇಕಾಗುವ ರೊಟ್ಟಿ ಆಹಾರದ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಆತ್ಮಕ್ಕೆ ಬೇಕಾದ ರೊಟ್ಟಿ ಆಹಾರ ನಾನೇ, ಸ್ವತಃ ಯೇಸು ಕ್ರಿಸ್ತರಾಗಿದ್ದಾರೆ ಎಂದು ಹೇಳ್ತಾರೆ. ಎಫೆಸ್ಯ 2:1 ಆಧ್ಯಾತ್ಮಿಕವಾಗಿ ಹಿಂದೊಮ್ಮೆ ಮೂಲ ಪಾಪದ ನಿಮಿತ್ತ, ಆದಾಮನ ಪಾಪದ ನಿಮಿತ್ತ, ಕರ್ಮ ಪಾಪಗಳಿಂದ ನಿಮಿತ್ತ ನಾವೆಲ್ಲರೂ ದೇವರ ಸತ್ಸಂಬಂಧದಿಂದ ಬೇರ್ಪಟ್ಟಿದ್ದೆವು. ನಮ್ಮನ್ನು ತಂದೆಯ ಆ ಅನ್ಯೋನ್ಯತೆಗೆ ಸೇರಿಸಲು, ತಂದೆಯ ಕ್ರೋಧಕ್ಕೆ ಒಳಗಾದ, ದೇವದತ್ತ ಮಹಿಮೆಯನ್ನು ಕಳೆದುಕೊಂಡ, ನಿತ್ಯ ಮರಣಕ್ಕೆ ನರಕಕ್ಕೆ ಗುರಿಯಾದ ನಮ್ಮನ್ನು ದೇವರು ಅಪಾರವಾಗಿ ಪ್ರೀತಿ ಮಾಡಿ ಕರುಣೆ ತೋರಿದ್ರು. ನಮ್ಮನ್ನು ತಮ್ಮಲ್ಲಿ ಮತ್ತೆ ಒಂದುಗೂಡಿಸಲು ದೇವರೊಂದು ಮಾರ್ಗ, ದೇವರಿಟ್ಟ ಮಾರ್ಗ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಸ್ವರ್ಗದಿಂದ ಪ್ರಭು ಯೇಸು ಕ್ರಿಸ್ತರನ್ನು, ಯೇಸು ಸ್ವಾಮಿಯನ್ನು ನಮಗಾಗಿ ಈ ಲೋಕಕ್ಕೆ ಕಳಿಸಿದ್ರು. ಆತ್ಮಕ್ಕೆ ಜೀವ ಕೊಡುವ ರೊಟ್ಟಿ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಈ ರೊಟ್ಟಿಯ ಅವಶ್ಯಕತೆ ಎಲ್ಲರಿಗೂ ಇದೆ. ನೀವು ಯಾವುದೇ ಧರ್ಮ ಜಾತಿ ಸೇರಿರ್ಬೋದು, ಆದರೆ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆತ್ಮೀಕ ಮರಣ ಇದೆ. ನೀವು ಕ್ರಿಸ್ತನೆಂಬ ರೊಟ್ಟಿ, ಯೇಸು ಕ್ರಿಸ್ತನೆಂಬ ರೊಟ್ಟಿಯನ್ನು, ಅವರ ಮಾತುಗಳನ್ನು ಸ್ವೀಕರಿಸಿದರೆ ಮಾತ್ರ ನನಗೆ ನಿಮಗೆ ಆತ್ಮಕ್ಕೆ ಜೀವ ಬರುತ್ತೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಳಿಗೆ ಬರುವವನಿಗೆ ಹಸಿವೆ ಇರದು, ನನ್ನಲ್ಲಿ ವಿಶ್ವಾಸ ಇಟ್ಟವನಿಗೆ ಎಂದಿಗೂ ದಾಹವಾಗದು. ಯೇಸು ಕ್ರಿಸ್ತರು ಮಾತ್ರ ನಮಗೆ ನಿಜವಾದ ತೃಪ್ತಿ ಕೊಡುವ ಆತ್ಮಿಕ ಆಹಾರವಾಗಿದ್ದಾರೆ. ಪ್ರಿಯರೇ, ಈ ಲೋಕದಲ್ಲಿ ಇವತ್ತು ನಮ್ಮಲ್ಲಿ ಹಣ ಇರ್ಬೋದು, ಎಜುಕೇಷನ್ ಇರ್ಬೋದು, ನಮಗೆ ಒಳ್ಳೆಯ ಸಂಬಂಧಗಳಿರ್ಬೋದು, ಸಾಧನೆಗಳಿರ್ಬೋದು, ಆದರೆ ಅದರಿಂದ ನಮಗೆ ಬೇಕಾಗುವ ತೃಪ್ತಿ ಸಿಗೋದಿಲ್ಲ. ತಾತ್ಕಾಲಿಕ ಅಳಿದು ಹೋಗುವ ಒಂದು ತೃಪ್ತಿ ಸಿಗುತ್ತೆ, ಆದರೆ ಶಾಶ್ವತವಾದ ಒಂದು ಸಂತೃಪ್ತಿ ಯೇಸು ಕ್ರಿಸ್ತರಲ್ಲಿ ಮಾತ್ರ ಇದೆ. ಆದ್ದರಿಂದ ಯೇಸು ಹೇಳ್ತಾರೆ, ಅಳಿದು ಹೋಗುವ ಆಹಾರಕ್ಕಾಗಿ ನೀವು ತವಕ ಪಡಬೇಡಿ. ಪ್ರಿಯರೇ, ಯೇಸು ಯಾರನ್ನು ಅವರ ಬಳಿಗೆ ಬರಲು ಬಲವಂತ ಪಡಿಸ್ತಾ ಇಲ್ಲ, ಬದಲಾಗಿ ಪ್ರೀತಿಯಿಂದ ಕರೆಯೋಲೆ ನೀಡ್ತಾ ಇದ್ದಾರೆ, ಆಹ್ವಾನ ನೀಡ್ತಾರೆ. ನನ್ನ ಬಳಿಗೆ ಬಾ, ಪ್ರೀತಿಯಿಂದ ಆಹ್ವಾನ ನೀಡ್ತಾರೆ. ಅವರಲ್ಲಿ ನಂಬಿಕೆ ಇಡಲು ಕರೆ ನೀಡ್ತಾ ಇದ್ದಾರೆ. ನಾವು ಅನೇಕರಿಂದ ಯೇಸು ಕ್ರಿಸ್ತರನ್ನು ನಾನು ನಂಬಿದ್ದೇನೆ ಅಂತ ಹೇಳುವವರಿದ್ದೇವೆ, ಆದರೆ ಯೇಸು ಕ್ರಿಸ್ತರನ್ನು ಯಾರೆಂದು ಇಂದು ನಾವು ನಂಬಿದ್ದೇವೆ? ಕೆಲವರು ನಾವು ಯೇಸು ಅದ್ಭುತ ಸ್ವರೂಪಿ, ರೋಗ ಸೌಖ್ಯ ಕೊಡುವವರು, ನಮಗೆ ಬೇಕಾದ ಈ ಲೋಕದಲ್ಲಿ ಜೀವಿಸಲು ಬೇಕಾದ, ಸೆಟಲ್ ಆಗಲು ಬೇಕಾದ ಹಣ, ಸಂಪತ್ತು, ವೀಸಾ, ಪ್ರಮೋಷನ್ ಇದೆಲ್ಲ ಕೊಡ್ತಾರೆ ಅವರನ್ನು ನಂಬಿದ್ರೆ ಅಂತ ನಾವು ಇಂದು ಅನೇಕ ಪ್ರಾರ್ಥನೆಗಳಿಗೆ, ಧ್ಯಾನಕೂಟಗಳಿಗೆ, ಚರ್ಚಿಗೆ ಹೋಗೋದಿರ್ಬೋದು. ಆದರೆ ನಮಗೆ ತಿಳಿಯಬೇಕಾದ ಸತ್ಯ, ಇದು ಅಳಿದು ಹೋಗುವ ಈ ಲೋಕದ ಸಂಪತ್ತಾಗಿದೆ. ಯೇಸು ಕ್ರಿಸ್ತರು ಬಂದಿರೋದು ಅಳಿಯದೆ ಉಳಿಯುವ ನಮ್ಮ ಆತ್ಮೀಕ ಜೀವಿತಕ್ಕೆ ಬೇಕಾದ ಸಂಪತ್ತನ್ನು ಕೊಡೋದಕ್ಕೆ. ಅದು ನಿತ್ಯ ಜೀವವಾಗಿದೆ. ನಮಗೆ ಈ ಲೋಕದ ಭೌತಿಕ ಆಶೀರ್ವಾದಗಳನ್ನು ಪಡೆಯೋದ್ರಿಂದ ಈ ಲೋಕದಲ್ಲಿ ಸ್ವಲ್ಪ ಸುಖ ಸಿಗ್ಬೋದು, ಆದರೆ ಅದರಿಂದ ನಮ್ಮ ಆತ್ಮಕ್ಕೇನೂ ಲಾಭವಿಲ್ಲ. ನಾವು ಯೇಸು ಕ್ರಿಸ್ತರು ನನ್ನ ಜೀವೋದ್ಧಾರಕ, ಜೀವದಾಯಕ ರೊಟ್ಟಿ, ಸ್ವರ್ಗದಿಂದ ನನಗಾಗಿ ದೇವರು ಕಳುಹಿಸಿಕೊಟ್ಟ ಉದ್ಧಾರಕ ಎಂದು ನಂಬಬೇಕು. ಅವರು ನನ್ನನ್ನು, ನಿಮ್ಮನ್ನು ರಕ್ಷಿಸುವ ಸಲುವಾಗಿ, ಯಾವುದರಿಂದ? ಪಾಪ, ಶಾಪ, ನಿತ್ಯ ಮರಣದಿಂದ ರಕ್ಷಿಸುವ ಸಲುವಾಗಿ ನನ್ನ ಬದಲಾಗಿ ಬಂದವರು, ನನ್ನ ಬದಲಾಗಿ ಸತ್ತರು, ನನ್ನ ಬದಲಾಗಿ ಪುನರುತ್ಥಾನರಾದರು ಎಂಬ ಸತ್ಯವನ್ನು ನಾವು ನಂಬಿದಾಗ ಮಾತ್ರ ನಮಗೆ ಅವರು ವರವಾಗಿ ಅವರ ಪವಿತ್ರಾತ್ಮರನ್ನು ಕೊಡ್ತಾರೆ, ನಮ್ಮ ಆತ್ಮಕ್ಕೆ ಜೀವ ನೀಡ್ತಾರೆ, ನಮಗೆ ಬೇಕಾದ ತೃಪ್ತಿ ಅಲ್ಲಿ ಸಿಗುತ್ತೆ. ಪ್ರಿಯರೇ, ಆದ್ದರಿಂದ ನಾವು ಯೇಸುವನ್ನು ಅಳಿದು ಹೋಗುವ ಆಶೀರ್ವಾದಕ್ಕಾಗಿ, ಭೌತಿಕ ಆಹಾರಕ್ಕಾಗಿ ಅಂದಿನ ಯಹೂದ್ಯರು ಹುಡುಕಿದಂತೆ, ಇಸ್ರಾಯೇಲರು ಹುಡುಕಿದಂತೆ ನಾವು ಹುಡುಕೋದು ಬೇಡ. ಬದಲಾಗಿ ಅವರನ್ನು ನಾವು ನಿತ್ಯ ಜೀವಕ್ಕಾಗಿ ಹಿಂಬಾಲಿಸೋಣ, ಹುಡುಕೋಣ. ಆಮೇನ್. ಪ್ರೈಸ್ ದ ಲಾರ್ಡ್.